ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ BDCC ಬ್ಯಾಂಕ್ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಈಗಂತೂ ಈ ನಮ್ಮ ಹುಕ್ಕೇರಿಯ ವಿದ್ಯುತ್ ಇಲೆಕ್ಷನ್ ಮುಗಿಯುವವರೆಗೆ ಎಲ್ಲರ ಲಕ್ಷ್ಯ ಅಲ್ಲೇ ಯಾರು ಗೆಲ್ತಾರ, ನಾವು ಯಾರ ಜೊತೆಗೆ ಹೋಗೋಣ ಅನ್ನುವಂಥದ್ದು. ಯಾಕಂದರೆ 16 ಸೀಟ್ಗಳಿದ್ದಾವೆ, 16 ನಿರ್ದೇಶಕರಿದ್ದಾರೆ. ಇವರೆಲ್ಲರೂ MLAಗಳನ್ನ. ಯಾಕಪ್ಪ ಅಂತಂದ್ರೆ ಅಷ್ಟು ಪವರ್ ಇವ್ರಿಗೆ ಹೇಗಿದೆ. ಯಾಕಂತಂದ್ರೆ ಇವ್ರು ಸಾಲ ಮುಕ್ತ ಮಾಡ್ಬೋದು, ಸಾಲಕ್ಕೆ ಅವಕಾಶ ಮಾಡಿಕೊಡ್ಬೋದು, ತಮಗೆ ಬೇಕಾದ್ರೆ ಕೊಡ್ಬೋದು, ತೆಗೆದುಕೊಳ್ಬೋದು. ಆ ರೀತಿ ಒಂದು ಪವರ್ ಈ ನಿರ್ದೇಶಕರಲ್ಲಿ ಇರೋದ್ರಿಂದಾಗೆ ಸಹಜವಾಗಿ ಎಲ್ಲರೂ ಈ ನಿರ್ದೇಶಕತ್ವ ಈ ಸಲ ಆಗಲೇಬೇಕು ಅನ್ನೋ ಹಠಕ್ಕೆ ಬಿದ್ದಾರೆ ಅಂತ ಕಾಣ್ತದೆ. ಯಾಕಂದ್ರೆ ಈಗ ನಮ್ಮ ಬಾಚಿ ಜಾರಕಿಹೊಳಿ ಹಲವು ಸಲ ಅಂದ್ರೆ ಇದನ್ನು ಯಾಕೆ ಇಷ್ಟು ಬೆನ್ನು ಹಚ್ಚಿದ್ದಾರೆ ಅಂತೇಳಿ ಅವ್ರಿಗೂ ಗೊತ್ತದ ಅದ್ರ ಪಾವರ್ ಎಷ್ಟದ ಅಂತೇಳಿ. ಇವತ್ತೆಲ್ಲರಿಗೂ ಮನವರಿಕೆ ಆಗಲಿಕ್ಕೆ ಯಾಕೆ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬದ ಮಧ್ಯದಲ್ಲಿ ಯಾಕೆ ಅದು ಹಂಚ್ಕೊಡ್ಬೇಕು, ನಾವು ನಮ್ಮ ಕ್ಷೇತ್ರ ನಾವು ಯಾಕೆ ಇಟ್ಕೋಬಾರ್ದು ಅನ್ನುವಂಥದ್ದು ಪ್ರತಿಯೊಬ್ಬ MLA ಮತ್ತು ಪ್ರತಿಯೊಬ್ಬ MLA ಸೇರಿ ಬಂದದ ಅಂತೇಳಿ ಕಾಣ್ತದೆ. ಅದಕ್ಕೆ ಜೋರ್ದಾರ್ ಕಾಂಪಿಟೇಷನ್ ಅದ. ಇಲ್ಲಿ ರೈತ ಗೌನ್ ಆಗಿದ್ದಾನ. ಯಾರ ಸಲುವಾಗಿ ಬ್ಯಾಂಕ್ ಇದ್ದಾನೋ BDCC ಬ್ಯಾಂಕ್ ಅವ್ನು ಗೌನ್ ಆಗಿದ್ದಾನೆ. ಪಾಪ ಅವನಿಗೆ ಗೊತ್ತಿಲ್ಲ ಇದೆಷ್ಟು ನಮ್ಗೆ ಲಾಭ ಆಗ್ತದೆ ಏನು ಅಂತೇಳಿ. ಆದ್ರೆ ಒಂದು ಸ್ವಲ್ಪ ಶೂನ್ಯ ಬಡ್ಡಿ ದರ, ನಮ್ಮ ಬಡ್ಡಿ ಸಿಗ್ತದೆ, ನಮ್ಮ ಅನುಕೂಲ ಆಗ್ತದೆ. ಪಾಪ ಒಂದು ಕಲ್ಚರಲ್ ಇದ್ದಾನೆ. ಯಾಕಂದ್ರೆ ಈಗಾಗಲೇ ಹೇಳಿದಂಗೆ 6,500 ಕೋಟಿ 8,000 ಕೋಟಿ ಇದು ಡಿಪಾಸಿಟ್ ಆಗ್ಯದ. ಹೀಗಾಗಿ ದೊಡ್ಡ ಅಮೌಂಟ್ ಅಂದಾಗ ತಮ್ಮ ದೊಡ್ಡ ಇಂಡಸ್ಟ್ರಿ, ಸಕ್ಕರೆ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಮತ್ತು ಬೇರೆ ಕೈಗಾರಿಕೆ ಆಗಿರ್ಬೋದು, ಅವುಗಳಿಗೆ ಇಲ್ಲಿ ಸಾಲ ತೆಗೆದುಕೊಂಡು ಹಾಕ್ಕೊಳ್ಳೋದು, ನಂತರ ನಿರ್ದೇಶಕರನ್ನು ಹಿಡ್ಕೊಂಡು ಏನು ಮಾಡಿ ದುಡ್ಡು ತುಂಬಲಿಕ್ಕೆ ಆಗಲಿಲ್ಲಪ್ಪ ಅಂತಂದ್ರೆ ಮುಕ್ತ ಮಾಡ್ಕೊಂಡ್ಬಿಡೋದು, ಸಾಲ ವಿವಪ್ ಮಾಡ್ಕೊಳ್ಳೋದು, ಇವೆಲ್ಲ ಸಾಮಾನ್ಯವಾಗಿ ನಡೆಯುತ್ತ ಘಟನೆಗಳು. ಇವಕ್ಕೆಲ್ಲ ಯಾರು ಕಾರಣ ಆಗ್ತಾರೆ ಅಂದರೆ ಈ ನಿರ್ದೇಶಕರು. ಹೀಗಾಗಿ ನಿರ್ದೇಶಕರಾಗಬೇಕಪ್ಪ ನಾವು ಅನ್ನೋದು ಪ್ರತಿಯೊಬ್ಬರ ತಲೆಯಲ್ಲಿ ಬಂದುಬಿಟ್ಟದೆ. ಈಗ ಯಾಕೆ ಕೆಲವೊಬ್ಬರು ಲಾಭ ಮಾಡ್ಕೊಳ್ತಾ ಇದ್ದಾರೆ. ಹೌದು ಬೈ, ಲಾಭದ ನಮಗೆ ನಾವು ಮಾಡ್ಕೊಂಡು ನಾವು ಸಂಘಟನೆ ಮಾಡ್ಕೊಂಡು ಇಲ್ಲಿವರೆಗೆ ಏನಾಗಿತ್ತಪ್ಪ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಭಾಳ ಸಲ ಕೇಳಿದ್ದೀವಿ ಮಾತ್ರ ನಾವು. ಅಡ್ಜಸ್ಟ್ಮೆಂಟ್ ನಾವು ಅಡ್ಜಸ್ಟ್ಮೆಂಟ್ ಬಗೆಹರಿಸ್ತಿದ್ವಿ. ಪಾಪ ರೈತರದ್ದು ಅಂತೇಳಿ ಇಲ್ಲಿ ಯಾರ್ಯಾರು ಲಾಭ ಮಾಡ್ಕೊಳ್ತಾ ಇದ್ರು. ಇವತ್ತೆಲ್ಲರಿಗೂ ಈ BDCC ಬ್ಯಾಂಕ್ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಕೂಡಿಸಿದ್ರು ಕೂಡ ಎಲ್ಲರ ಕಣ್ಣು ಅದ್ರ ಮೇಲೆ ಅದೇ. ಹೌದಪ್ಪ, ನಾವ್ಯಾಕೆ ಬಿಟ್ಕೊಡ್ಬೇಕು ಇನ್ನೊಬ್ಬರಿಗೆ? ಇದಕ್ಕಾಗಿ ಎಲ್ಲರೂ ಇಂಟರ್ವ್ಯೂ ಬಿಡ್ತಾ ಇದ್ದಾರೆ. ಇಲ್ಲಿ ನಮ್ಗೆ MLA ಬೇಡ ಸೀಟ್ ಮರಯ್ಯ, ನಮಗೆ ಇದು ಸಾಕಾಗಿ 4 ಲಕ್ಷ ರೈತರಲ್ಲೇ ತಮ್ಮ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯ ಇಲ್ಲ. ಮತ್ತು ಬೇರೆ ಸಂಘಗಳು ಇದಕ್ಕೆ ಆಸರದ. ಮತ್ತು ಸಣ್ಣ ಇಂಡಸ್ಟ್ರಿಗಳಿಗೆ ದುಡ್ಡು ಕೊಡುತ್ತೆ, ದೊಡ್ಡ ಇಂಡಸ್ಟ್ರಿಗೂ ಕೊಡುತ್ತೆ. ಸಕ್ಕರೆ ಕಾರ್ಖಾನೆಗಳಿಗೆ ಕೆಲವೊಮ್ಮೆ ಸಕ್ಕರೆ ಇಲ್ಲದೇ ಇದ್ದರೂ ಸಹಿತ ಸುಮ್ಮನೆ ತೋರಿಸಿ ಏನೋ ಮಾಡಿ ಸಾಲ ತೊಗೊಳ್ಳುವಂಥವ್ರು ಸಾಕಷ್ಟು ಇದ್ದಾರೆ, ಅದನ್ನು ಮುಳುಗಿಸಿದವರು ಇದ್ದಾರೆ. ಅದಕ್ಕೆಲ್ಲ ಯಾರು ಕಾರಣ ಅಂದ್ರೆ ಈ ನಿರ್ದೇಶಕರು. ಈ 16 ಜನ ಇದ್ರಲ್ಲಿ ಮೆಜಾರಿಟಿ ಆಯ್ತು ಅಂದ್ರೆ ಓಕೆ. ಅಂದರೆ ಇದರ ಅರ್ಥ ಈ ಬ್ಯಾಂಕಿಗೆ ಬೆನ್ನು ಹತ್ತಿದ್ದು ಎಲ್ಲ ಸಾಹುಕಾರರು ಒಬ್ಬರಲ್ಲ, ಒಬ್ಬರಿಗೆ ಆರೋಪ ಮಾಡ್ತಾ ಇಲ್ಲ. ಇದನ್ನು ನಾವು ಎಲ್ಲರಿಗೂ ಇದ್ರ ಮೇಲೆ ಕಣ್ಣದ್ರಿ. ತಮ್ಗೆ ಬೇಕಾದವ್ರಿಗೆ ಲೋನ್ ಇಸ್ಲು ಕೊಡೋದು, ನಮ್ಮ ಶುಗರ್ ಫ್ಯಾಕ್ಟ್ರಿ ಲೋನ್ ಇಸ್ಲು ಕೊಡೋದು, ನಾಳೆ ತುಂಬಲಿಕ್ಕೆ ಆಗಲಿಕ್ಕಪ್ಪ ಅಂತಂದ್ರೆ ಸರ್ಕಾರ ತತ್ವದೊಳಗೆ ಸಾಕಷ್ಟು ಅನುಕೂಲಗಳಿದ್ದಾವೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಸಹಾಯ ಮಾಡ್ತಾ ಇರ್ತದೆ, ಸ್ಟೇಟ್ ಗೌರ್ಮೆಂಟ್ ಇದಕ್ಕೆ ಸಹಾಯ ಮಾಡ್ತಾ ಇರ್ತದೆ. ಈಗ ಲಾಭವಿಲ್ಲದೆ ಇದು ಲಾಭ ತಗೊಳ್ಳೋ ಸಲುವಾಗಿ ಇಲ್ಲೆಲ್ಲ MLAಗಳಿಗೆ ಇವತ್ತು ಜ್ಞಾನೋದಯ ಆಗ್ಯದ. ಅದಕ್ಕೆ ನಾವು ಆಗವ್ರ, ನಾವು ನಿಲ್ಲವ್ರ. ಹಿಂಗಾಗಿ ಕಾಂಪಿಟೇಷನ್ ಜೋರಾಗ್ಯದ. ಹೀಗಾಗಿ ಯಾರಿಲ್ಲಿ ಗೆಲ್ತಾರ? ಇವ್ರು ಜಾರಕಿಹೊಳಿ ಗುಂಪಾಗಿ ಗೆಲ್ತದನೋ, ಅದು ಜೊಲ್ಲೆಯವ್ರ ಗುಂಪಾಗಿ ಗೆಲ್ತದನೋ, ಅಥವಾ ಕತ್ತಿಯವ್ರ ಗುಂಪಾಗಿ ಗೆಲ್ತದನೋ, ಅಥವಾ AB ಪಾಟೀಲ್ ಗುಂಪಾಗಿ ಗೆಲ್ತದನೋ, ಅಥವಾ ನಮ್ಮ ಲಕ್ಷ್ಮಣ ಸವದಿಯವ್ರ ಗುಂಪು ಗೆಲ್ತದನೋ, ಅಥವಾ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಗುಂಪು ಗೆಲ್ತದನೋ, ಯಾರು ಗೊತ್ತಿಲ್ಲ. ಎಲ್ಲರೂ ಕೈ ನೋಡೋರನ್ನ ಈ ಸಲ ನಾವು ಆಗವ್ರಪ್ಪ. ಹೀಗಾಗಿ ಇದ್ರ ಮೇಲೆ ಒಂದು ರೀತಿ ಒಳ್ಳೆಯದಾಗ್ತಾ ಇದೆ. ಯಾಕಂತಂದ್ರೆ ಇದು ಕೇವಲ ಸಹಕಾರ ತತ್ವದ ಮೇಲೆ ರೈತರಿಗೆ ಹೆಲ್ಪ್ ಆಗುವಂಥ ಬ್ಯಾಂಕ್. ಅವ್ರಿಗೆ ಎಷ್ಟು ಉಪಯೋಗ ಆಗಬೇಕಿದು ಅವರ ಉದ್ಯೋಗಗಳಿಗೆ, ಕೃಷಿ ಆಧಾರಿತ ಉದ್ಯೋಗಗಳಿಗೆ ಅದನ್ನು ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಈ ಸಾಹುಕಾರಗಳೆಲ್ಲ. ರೈತರಲ್ರಿ ಇವ್ರು. ಯಾಕೆ ಇವರು ಭೂಮಿಗಳಿದ್ದಾವಿಲ್ಲ ಅಂತಲ್ಲ, ಸಾಕ್ಷಿ ತೋರಿಸ್ತಾರೆ. ಜೊತೆಗೆ ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ. ಆ ಶುಗರ್ ಫ್ಯಾಕ್ಟ್ರಿ ತೋರಿಸಿ ಅದು ನಿಮ್ದಲ್ಲಿ ರೈತರಿಗೆ ಉಪಯೋಗ ಆಗ್ತದೆ, ನಾವು ಸಕ್ಕರೆ ತಯಾರು ಮಾಡಿ ಅವ್ರಿಗೆ ಉದ್ಯೋಗ ಆಗ್ತದೆ, ಉದ್ಯೋಗ ಕೊಡ್ತಾ ಇದ್ದು ರೈತರಿಗೆ, ಕಬ್ಬು ಬೆಳಿತಾರೆ. ಈಗೆಲ್ಲ ತೋರಿಸಿ ಇಲ್ಲೆಲ್ಲ ದುಡ್ಡು ಎತ್ತಿ ಹಾಕುವಂಥ ಕೆಲಸಗಳು ನಡೀತಾ ಇರ್ತಾವೆ. ಅದಕ್ಕಾಗಿ ಒಂದು BDCC ಎಲ್ಲರೂ ಬೆನ್ನತ್ತಿದ್ದಾರೆ. ಗೊತ್ತಾ, ಈಗ ನಾನು ನೋಡ್ತೀನಿ, ನೀನು ನೋಡ್ತೀವಿ, ಅವನು ನೋಡ್ತಾನೆ, ಇವನು ನೋಡ್ತಾನೆ ಅಂತೇಳಿ ಅದನ್ನು ಯಾವ ರೂಪ ಪಡಿಬೋದು ಅಂತ ಹೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕಾಗಿ ಈ ನಿರ್ದೇಶಕರು ಯಾರ ಆಗೋರು ಇದ್ದಾರ ಅಥವಾ ಈ ಈಗ ಗೊತ್ತದ ನಿಮಗೆ PKPS ಅಂತ ಅವ್ರಿಗೆ ಏನಪ್ಪ ಅಂತಂದ್ರೆ ಈ ಡೆಲಿಗೇಷನ್ ಅದು ವೋಟ್ ಹಾಕುವಂಥ
ಪವರ್ ಒಬ್ರಿಗೆ ಕೊಡುವಂಥದ್ದು. ಅವುಗಳನ್ನ ಸಹಿತ ಇವತ್ತು ಗೋಲ್ಮಾಲ್ ಮಾಡುವಂಥ ತೆಗೆದುಕೊಂಡು ಹೋಗುವಂಥ ಅವ್ರಿಗೆ ಕೊಟ್ಟಿರ್ತಾರೆ. ನಂತರದಲ್ಲಿ ಯಾರಿಗೋ ಹೋಗುವಂಥದ್ದು ಅಥವಾ ಅವ್ರಿಗೆ ರೆಸ್ಟ್ರಿಕ್ಷನ್ ಹಾಕುವಂಥದ್ದು ಅಥವಾ ಎಲೆಕ್ಷನ್ ಬರ್ತಾನೆ ಅವ್ರನ್ನ ಮುಚ್ಚಿಡುವಂಥದ್ದು ಇವೆಲ್ಲ ಇಲ್ಲಿ ನಡೀತಾ ಇರ್ತಾವೆ. ಹೀಗಾಗಿ ನಿಜವಾದ ರೈತರಿಗೆ ಇದು ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತಾ ಇದೆ ಅನ್ನೋದು ಇವತ್ತಿಗೂ ಪ್ರಶ್ನಾರ್ಹ ಆಗಿದೆ. ಪ್ರತಿಯೊಬ್ಬರು ಹೇಳ್ತಾರೆ. ಇವತ್ತು ಕತ್ತಿಯವರಾಗಿರ್ಬೋದು, ಈ ಪಾಟೀಲ್ ಹೇಳ್ಬೋದು, ಅಥವಾ ನಮ್ಮ ಜಾರಕಿಹೊಳಿ ಸಹೋದರರಾಗಿರ್ಬೋದು, ಅಥವಾ ನಮ್ಮ ಏನಪ್ಪ ಅಂತಂದ್ರೆ ಈ ಜೊಲ್ಲೆಯವರಾಗಿರ್ಬೋದು, ಎಲ್ಲರೂ ಹೌದು ಇಲ್ಲಿ ರೈತ ಸಲುವಾಗಿ ನಾವು ಮಾಡ್ತಾ ಇದ್ದೀವಿ, ರೈತರಿಗೆ ಅನುಕೂಲ ಮಾಡ್ತಾ ಇದ್ದೀವಿ. ಖರೆ ಅದಿಲ್ಲ ಅಂತಲ್ಲ, ಮಾಡ್ತಾ ಇದ್ದಾರೆ, ಶುಗರ್ ಫ್ಯಾಕ್ಟ್ರಿ ಹಾಕ್ಕೊಳ್ತಾ ಇದ್ದಾರೆ. ಆದರೆ ಇವತ್ತು ಇನ್ನೊಂದು ಮಾತನ್ನ ಪ್ರಶ್ನೆ ಮಾಡಬೇಕಾಗಿದೆ. ಈ ಸಹಕಾರ ತತ್ವದ ಮೇಲೆ ನೆರಗಟ್ಟಿನ ಮೇಲೆ ಆದಂಥ ಶುಗರ್ ಫ್ಯಾಕ್ಟ್ರಿಗಳು ಎಷ್ಟು ಮಟ್ಟಿಗೆ ಲಾಭದಲ್ಲಿದ್ದಾವೆ ಅನ್ನುವಂಥದ್ದು ಮಾತು. ಇದನ್ನು ನಾವು ಮೇಲೆ ಪ್ರಶ್ನೆ ಮಾಡ್ತಾ ಬಂದಿದ್ದೀವಿ. ಅದಕ್ಕೆ ಉತ್ತರದ ನಿಮಗೆ ಗೊತ್ತದ. ಫಸ್ಟ್ ಶುಗರ್ ಫ್ಯಾಕ್ಟ್ರಿಗಳು ಲಾಸ್ದಲ್ಲಿದ್ದಾವೆ. ಈಗ ನೋಡಿರಿ, MK ಹುಬ್ಬಳ್ಳಿದು ನಮ್ಮ ಇಟ್ ಮೀನ್ಸ್ ಇದು ಏನಪ್ಪ ಅಂತಂದ್ರೆ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಗೆ ಅಲ್ಲಿಯೂ ರಾಜಕಾರಣಿಗಳು ಹೋಗ್ತಾ ಇದ್ದಾರೆ. ಮೊದಲು ರಾಜಕಾರಣಿ ಇದ್ರು ಇಲ್ಲಂತಲ್ಲ. ಯಾಕೆಂದರೆ ಬಾಬಾಗೌಡ ಪಾಟೀಲರು ಅರೆ ರಾಜಕಾರಣಿಯವರು, ಮೂಲತಃ ರೈತ ಸಂಘದ ಹೋರಾಟ ಮಾಡಿದಂಥವ್ರು. ನಂತರದಲ್ಲಿ ಕೇವಲ ರೈತರಾಗಿ ಉಳಿದ್ರೆ ಇಲ್ಲಿ ಲಾಭ ಇಲ್ಲ, ನಾವು ರಾಜಕೀಯ ಆಗಬೇಕಂತ ಒಳಗೆ ಸೇರಿದಂಥವ್ರು. BJPಗೆ ಹೋದಂಥವ್ರು, BJP ಹೋಗಿ ರಾಷ್ಟ್ರ ಮಟ್ಟದ ಒಬ್ಬ ಮಂತ್ರಿ ಆದಂಥವ್ರು. ನಂತರ ಏನೇನಾಯ್ತಲ್ಲ ಇತಿಹಾಸ ಗೊತ್ತು. ಹಾಗೆ DB ನಾಮದಾರ್ ಅವರು, ಅವರು DB ನಾಮದಾರ್ ಅಂತ ಪೂರ್ತಿ ರಾಜಕಾರಣಿಗಳಿದ್ದರು. ಅಂದ್ರೆ ಇಲ್ಲೇ ಈ ಸಹಕಾರದ ತತ್ವದ ನೆರಗಟ್ಟಿನಲ್ಲ ನಿರ್ಮಾಣ ಆದಂಥ BDCC ಬ್ಯಾಂಕ್ನಲ್ಲ ಈ ಶ್ರೀಮಂತ ಫ್ಯೂಡಿಯಾಲಿಸ್ಟ್ ಅಂತೀರಿ, ಹೋಗ್ಬೇಕಾದ್ರೆ ನಾಮದಾರ ಅಂತೀರಿ, ಜಮೀನ್ದಾರ ಅಂತೀರಿ, ಅವರು ಆ ರೈತರಿಗೆ ಸ್ವಲ್ಪ ಆಗ್ಲಿಕ್ಕತ್ತಪ್ಪ. ಇವತ್ತು ಈ ಬಡ ರೈತರಿಗೆ ಒಂದು ಏನೋ ಶೂನ್ಯ ಬಡ್ಡಿ ದರದಲ್ಲೇ ಒಂದು 100 ಕೋಟಿ 200 ಕೋಟಿ ಕೊಟ್ಟ ಅವ್ರನ್ನ ಸಮಾಧಾನ ಮಾಡಿ ದೊಡ್ಡ ದೊಡ್ಡ ರಕಮಗಳನ್ನು 600 ಕೋಟಿ 200 ಕೋಟಿ 500 ಕೋಟಿ 300 ಕೋಟಿ ಈ ಒಂದು ಶುಗರ್ ಫ್ಯಾಕ್ಟ್ರಿ ಶುಗರ್ ಲಾಬಿ ಮಂದಿ ಲಾಭ ಮಾಡ್ಕೊಳ್ಳೋ ಸಲುವಾಗಿ BDCC ಬ್ಯಾಂಕ್ ಬೆಳೆಸಿದ್ದಾರೆ. ಹೀಗಾಗಿ ಯಾರು ಮೆಜಾರಿಟಿ ಮಾಡ್ಕೊಳ್ತಾರ, ಯಾರು ಹಿಡಿದಲ್ಲಿ BDCC ಬರ್ತದೆ ಅನ್ನೋದು ಭಾಳ ಕಷ್ಟದ ಈ ಸದ್ಯ ಹೇಳುವ ಪ್ರಸಂಗ ನೋಡಿದರೆ. ಯಾಕಂದರೆ ಇದು 28ರ ಚುನಾವಣೆ ಏನದಲ್ಲ, ನಾಳೆ ನಡೆಯುವಂಥ ಈ ಹುಕ್ಕೇರಿ, ಯಾಕೆ ಹುಕ್ಕೇರಿಯ ಬುದ್ಧಿವಂತ ಜನ ಅಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ, ರೈತರು ಯಾರನ್ನ ಆಯ್ಕೆ ಮಾಡ್ಕೊಂಡ್ರು. ಒಂದು ಕಡೆ ಜಾರಕಿಹೊಳಿ ಜೊಲ್ಲೆಯವರು, ಇನ್ನೊಂದು ಕಡೆ ಕತ್ತಿ ಮತ್ತು ಈ ಪಾಟೀಲರು. ಇವರೆಲ್ಲರೂ ಶ್ರೀಮಂತ ರೈತರನ್ನ ಇಲ್ಲ, ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಎಷ್ಟು ಮಟ್ಟಿಗೆ ರೈತ ಪರ ಇದ್ದಾರೆ ಅನ್ನೋದು ರೈತರು ಇವತ್ತು ತಿಳ್ಕೊಬೇಕಾಗಿಲ್ಲ. ನಾವಿಲ್ಲಿ ಯಾರ ಪರನೂ ಮಾತಾಡ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಯಾರ ಪರ ಮಾತಾಡೋ ಪ್ರಶ್ನೆಯೂ ಇಲ್ಲ. ಮತ್ತು ಇನ್ನೊಂದು ಮಾತನ್ನು ನಾವು ಹೇಳಬೇಕಾಗ್ತದಿಲ್ಲ. ಈ ಎಲೆಕ್ಷನ್ ಕಮಿಷನ್ ಸಹಿತ ಇವತ್ತು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾದ್ರೆ ಜವಾಬ್ದಾರಿ ಭಾಳ ಅದ. ಇವತ್ತು ಈ ಕೋಆಪರೇಟಿವ್ ಎಲೆಕ್ಷನ್ ಕಮಿಷನ್ ಇದ್ದಿದ್ದು ಯಾರ ಈ ಒಂದು ಗೋಲ್ಮಾಲ್ ಮಾಡ್ತಾರೆ, ಈ ಒಂದು ಡೆಲಿಗೇಷನ್ ಫಾರ್ಮ್ಗಳನ್ನ ತಗೊಂಡು ತಮ್ಮ ಇಟ್ಕೊಳ್ತಾರೆ, ಗದ್ದಲ ಮಾಡ್ತಾರೆ, ತಮ್ಮ ಮೆಜಾರ್ ಮಾಡ್ಕೊಳ್ಳಿ ಪ್ರಯತ್ನ ಮಾಡ್ತಾರೆ. ಅಂಥವ್ರ ಮೇಲೆಲ್ಲ ಇವತ್ತು ಕಣ್ಣಿಟ್ಟ ಅದಕ್ಕೆ ಯೋಗ್ಯರು ಯಾರಿದಾರೆ ಅವ್ರಿಗೆ ಓಟ್ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಸಹಿತ ಮಾಡಬೇಕಾಗಿದೆ ಇವತ್ತು. ಯಾಕಂದ್ರೆ ಗೊತ್ತದ ಏನು ಎಷ್ಟು ಜನ ಇದ್ದಾರಪ್ಪ ಇಲ್ಲೇ, ಹೆಚ್ಚು ಕಡಿಮೆ ನಿಮಗೆ ಗೊತ್ತದ. ಇಲ್ಲೇ ಇದ್ದಂಥ ಟೋಟಲಾಗಿ 1,500ಕ್ಕೂ ಹೆಚ್ಚು ಗ್ರಾಮಗಳಿದಾವೆ. ಮತ್ತು PKPSಗಳಿದ್ದಾವೆ. ಪ್ರತಿ ಗ್ರಾಮದಲ್ಲೂ PKPS, ಹಾಲು ಒಕ್ಕೂಟ ಮತ್ತು ಇದರ ಸಹಕಾರ ಸಂಘಗಳಿದ್ದಾವೆ. ಮುಂದೆ 501 ಗ್ರಾಮಗಳಿದ್ದಾವೆ, ಗ್ರಾಮ ಪಂಚಾಯತ್ಗಳಿದ್ದಾವೆ. ಇವರೆಲ್ಲರೂ ಈ ಒಂದು ಏನಪ್ಪ ಅಂತಂದ್ರೆ ಡೆಲಿಗೇಷನ್ ಕೊಟ್ಟೊಬ್ಬರಿಗೆ ಸಂಘದಿಂದ ಅವ್ರ ಕಡೆಯಿಂದ ಮತ ಹಾಕ್ಸಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿರ್ತಾರೆ, ಅಧಿಕಾರ ಕೊಟ್ಟಿರ್ತಾರೆ. ಅವ್ರು ಯಾರಿಗೆ ಹಾಕ್ತಾರೆ, ಯಾರು ಯೋಗ್ಯದ ಅವ್ರಿಗೆ ಹಾಕ್ತಾರೆ. ಆ ಮಾತು ಬೇರೆ. ಒಂದು ಒಳ್ಳೇದಿದು. ಆದರೆ ಎಲ್ಲಿವರೆಗೆ ಒಳ್ಳೆಯದು? ಕೇವಲ ರೈತರಿಗೆ ಮಾತ್ರ, ಅದರ ಲಾಭ ಪಡ್ಕೊಳ್ಳೋರಿಗೆ ಮಾತ್ರ ಸಿಕ್ಕರೆ ಒಳ್ಳೆಯದು. ಆದರೆ ಇದನ್ನು ದುರುಪಯೋಗ ಮಾಡ್ಕೊಳ್ಳೋಂಥ ಒಂದು ಭಾಳಷ್ಟು ಅವಕಾಶಗಳು ಇಲ್ಲಿದ್ದಾವೆ. ಮತ್ತು ಸಾಕಷ್ಟು ಉದಾಹರಣೆಗಳು ಸಾಕಷ್ಟು ಇದ್ದಾವೆ. ಅಲ್ಲಿ MLAಗಳು, ಅಲ್ಲಿ ಸಂಬಂಧಿಸಿದಂಥ ರಾಜಕಾರಣಿಗಳು ಅವ್ರು ತಮಗೆ ಬೇಕಾದಂಥವ್ರಿಗೆ ಅನುಕೂಲ ಮಾಡುವ ಅಂದರೆ ನಿರ್ದೇಶಕರು ಮಾಡ್ಕೊಳ್ಳೋದು ಭಾಳ ಮುಖ್ಯದ. ಯಾಕಂದರೆ ನಿರ್ದೇಶಕರ ಡೈರೆಕ್ಷನ್ ಮೇಲೆನ ಏನು ನಡೀತಿರ್ತದೋ ಈ ಸಾಲ ಮನ್ನಾ ಆಗಿರ್ಬೋದು, ಸಾಲ ತೊಗೊಳೋದಾಗಿರ್ಬೋದು, ಎರಡೂ ನಡೀತಿರ್ತಾವೆ. ಹೀಗಾಗಿ ಎಲ್ಲಿಲ್ಲದ ಮಹತ್ವ ಇವತ್ತು ಬಂದುಬಿಟ್ಟದ ಈ BDCC ಬ್ಯಾಂಕ್ಗೆ. ಹೀಗಾಗಿ ಈ ಬರುವ ಅಕ್ಟೋಬರ್ 19ರ ತನಕ ಇದಿನ್ನೂ ಗುದುಮರಿಗೆ ಅಂತೀನೋ ಅದನ್ನು, ಇದು ಜೋರ್ದಾರಾಗಿ ನಡೆಯುವಂಥದ್ದು. ಇದು ಆಗಬಾರ್ದಾಗಿತ್ತು. ಸರ್ಕಾರದ ಜನರಿಗೆ ಮಾತ್ರ, ರೈತರಿಗೆ ಮಾತ್ರ ಇರಬೇಕಾಗಿತ್ತು. ಆದರೆ ರೈತರು ಹಿಡಿದಲ್ಲಿ ಇದೀವಿ. ನಿಮಗೆ ಅನಿಸ್ತದೇನು ರೀ? ನನಗಂತೂ ಅನಿಸ್ತಾ ಇಲ್ಲ. ನಿಮ್ಗೆ ಅನಿಸಿದ್ರೆ ಅಡ್ಡಿ ಇಲ್ಲ. ಯಾಕೆಂದರೆ ಇನ್ನು ರೈತರು ಡಿಸೈಡ್ ಮಾಡಬೇಕು. ಓಟ್ ಹಾಕಿ ಹೊರಸಂಥವ್ರು ಡಿಸೈಡ್ ಮಾಡಬೇಕು. ಲಾಸ್ಟ್ ಮಾಡಿ ಮಾಡಿದ್ರೆ ಅವ್ರು ಎಷ್ಟು ಹೇಳೋದಿರಲಿ, ಏನೋ ಮಾಡಲಿ, ಎಲ್ಲ ಪ್ರಜ್ಞಾವಂತರಿದ್ದೀರಿ. ಈ PKPSನಿಂದ ನೀವೇನು ಡೆಲಿಗೇಷನ್ ಫಾರ್ಮ್ ಪಡ್ಕೊಳ್ತೀರಿ, ಯಾರ ಹೆಸರಿಗೆ ಬಂದಿರ್ತದೆ, ನೀವೆಲ್ಲ ಬುದ್ಧಿವಂತರಿದ್ದೀರಿ. ನಿಮ್ಮ ಮೇಲೆ ಈ BDCC ಬ್ಯಾಂಕಿನ ಭವಿಷ್ಯದ. ಯಾಕಂದರೆ ನಾ ಈಗಾಗಲೇ ಹೇಳಿದಂಗೆ ನಿಮ್ಗೆ ಸ್ಟಾಕ್ ತೋರಿಸಿ ಸಕ್ಕರೆ ಇಲ್ಲದೆ ಲೋನ್ ತೊಗೊಳೋರು, ಮತ್ತು ಸಕಾರಣವಾಗಿ ತೊಗೊಳೋದಂಥವ್ರು, ಆ ಡೂಬ್ ಮಾಡುವಂಥವ್ರು ಭಾಳ ಜನ ಇದ್ದಾರೆ ಇಲ್ಲಿ. ಅವ್ರ ಬಗ್ಗೆ ನೀವು ಎಚ್ಚರ ಇರಬೇಕು. ಯಾಕಂದ್ರೆ BDCC ಬ್ಯಾಂಕ್ ಉಳಿಬೇಕಾಗಿತ್ತಂದ್ರೆ ಆ ದುಡ್ಡು
ಬಡ ರೈತರ ದುಡ್ಡು ಡೆಪಾಸಿಟ್ ಆಗಿಲ್ಲ ಅದು ಸುರಕ್ಷಿತ ಆಗಿರಬೇಕು. ಅದಿತ್ತಂದ್ರೆ ನಿಮಗೂ ನಾಳೆ ಭವಿಷ್ಯದ ಇಲ್ಲ ನೀವು ಹಿಂದಿನ ನಾಳೆ ಯಾರ್ಯಾರಿಗೂ ಸಾಲ ಕೊಟ್ಟು ದುಡ್ಡು ಖಾಲಿ ಮಾಡಿರಪ್ಪ ಅಂತಂದ್ರೆ ನಿಮ್ಮದು ಸಹಿತ BDCC ಬ್ಯಾಂಕ್ ಇನ್ನುಳಿದ ಬಾಗಲಕೋಟೆದು ಮತ್ತು ಯಾವ್ದು ಬ್ಯಾಂಕ್ ಅಂತ ಆಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಅದಕ್ಕೆ ಮತದಾರರು ಎಚ್ಚರ. ಯಾವ ಮತದಾರರು ಸಾಮಾನ್ಯ ಮತದಾರರಲ್ಲ, ನೀವೆಲ್ಲ ಬುದ್ಧಿವಂತರು. 5 ಲಕ್ಷಕ್ಕೋ 10 ಲಕ್ಷ 20 ಲಕ್ಷ ಮಾರ್ಕೊಳ್ಳೋಂಥವ್ರು ಆಗಬಾರ್ದು. ಅದಾಗಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಇಂದಿಲ್ಲ ನಾಳೆ ನಮ್ಮ BDCC ಬ್ಯಾಂಕ್ ಸಹಿತ ದುರ್ಗತಿ ಬರೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಕಾಮಧೇನ ನಾವು ಮೇಯಿಸ್ಕೊಂಡು ಹಾಲು ಹಿಡ್ಕೊಂಡು ಬದುಕಬೇಕು. ಆದರೆ ಹಾಲು ಭಾಳದಂತೇಳಿ ಕೆಚ್ಚಲಕ್ಕೆ ಹೋಗಿದ್ದ ಜನ ಭಾಳ ಇದ್ದಾರೆ. ಅವ್ರ ಬಗ್ಗೆ ಎಚ್ಚರದಿಂದ ಮತದಾರ ನೀವು ಮತ ಹಾಕ್ಬೇಕಂತ ಮತ್ತೊಮ್ಮೆ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗಬೇಡಿ. S60 ನ್ಯೂಸ್ ಅಂತ ಹೇಳಿ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.